ಹಾಯ್ ಎವ್ರಿವನ್ ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026-27ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ಆದರ್ಶ ವಿದ್ಯಾಲಯ ಹಾಗೂ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಲ್ಲಿ ನಾನು ತಮ್ಮೊಂದಿಗೆ 2018ರಲ್ಲಿ ನಡೆದಂತಹ ಆದರ್ಶ ವಿದ್ಯಾಲಯದ ಪ್ರಶ್ನೆ ಪತ್ರಿಕೆಯನ್ನು ತಮ್ಮೊಂದಿಗೆ ಇವತ್ತು ಹಂಚಿಕೊಳ್ತಾ ಇದ್ದೀನಿ. ಇದು ಮೈನಾರಿಟಿ ಮೊರಾರ್ಜಿಯವರು ಕೂಡ ಉಪಯುಕ್ತವಾಗುತ್ತದೆ ಅಂತ ತಿಳಿಸುತ್ತಾ ಇದೀಗ ಕನ್ನಡ ವಿಷಯ ನೋಡೋಣ. ಮತ್ತು ತಾವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಇಲ್ಲಿ ನೋಡ್ಬೋದು, ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳಿಗೆ ಶಾಲಾ ಗ್ರಂಥಾಲಯದಲ್ಲಿ ಸಾಪ್ತಾಹಿಕವಾಗಿ ಬರುತ್ತಿರುವ ಪತ್ರಿಕೆಯನ್ನು ಓದುವಂತೆ ತಿಳಿಸಿದರು. ಹಾಗಾದರೆ ಸಾಪ್ತಾಹಿಕ ಪದದ ಅರ್ಥ 7 ದಿನಗಳಿಗೊಮ್ಮೆ, 15 ದಿನಗಳಿಗೊಮ್ಮೆ, ತಿಂಗಳಿಗೊಮ್ಮೆ, 3 ತಿಂಗಳಿಗೊಮ್ಮೆ ಅಂತಿದೆ. ಇದು 7 ದಿನಗಳಿಗೆ ಒಮ್ಮೆ. ಗೋಪಾಲರಾವ್ ಗುರುನಾಥರಾವ್ ಬೇವೂರರು ಭಾರತದ ಭೂಸೇನೆಯ ಮೊದಲನೇ ಮಹಾದಂಡನಾಯಕರು, 6ನೇ ಮಹಾದಂಡನಾಯಕರು, 9ನೇ ಮಹಾದಂಡನಾಯಕರು. ಇಲ್ಲಿ ಇದು 9ನೇ ಮಹಾದಂಡನಾಯಕರು. ಬೇವಿನ ಮರವನ್ನು ಜನರು ಅಮ್ಮನ ಮರವೆಂದು ಕರೆಯುತ್ತಿದ್ದರು. ಈ ವಾಕ್ಯದಲ್ಲಿರುವ ಸ್ವರ ಅಕ್ಷರ ಇಲ್ಲಿ ಅಂತಿದೆಯಲ್ಲ, ಇದು ಸ್ವರ ಅಕ್ಷರ. ಸೊ ಎ ಆಪ್ಷನ್ ಆಗುತ್ತದೆ. ಇಲ್ಲಿ ದಂಡ ಈ ಪದವು ಸೂಚಿಸುವ ನಾನಾರ್ಥಗಳು: ಜುಲ್ಮಾನೆ, ಕೋಲು, ಕತ್ತಿ, ಶಿಕ್ಷೆ, ಖಡ್ಗ, ಕಡ್ಡಿ, ಸೇನೆ, ಸೈನ್ಯ ಅಂತಿದೆ. ಇಲ್ಲಿ ಜುಲ್ಮಾನೆ, ಕೋಲ್. ಪುತಲಿಬಾಯಿಯವರು ಗಾಂಧೀಜಿಯವರನ್ನು ಈ ಹೆಸರಿನಿಂದ ಕರೀತಾ ಇದ್ರು: ಮಹಾತ್ಮ, ಕರಮ್ಚಂದ್, ಮೋನು ಪಾಪು, ಮೋಹನ್ ಅಂತಿದೆ. ಅದು ಮೋನು ಪಾಪು ಆಗುತ್ತದೆ. ಇನ್ನು ಮಲಿನಗೊಂಡ ನದಿಗಳು ಜೀವ ಸಂಕುಲಕ್ಕೆ ಅಪಾಯಕಾರಿ. ವಾಕ್ಯದಲ್ಲಿರುವ ಸಂಕುಲ ಪದದ ಅರ್ಥ: ಇಲ್ಲಿ ಸಂಕುಲ ಅಂದರೆ ಸಮೂಹ ಅಂತ ಅರ್ಥ ಆಗುತ್ತದೆ. ಅಬ್ಬಾ ಇನ್ನೂ ಒಂದು ವಿಚಿತ್ರ ಕಂಡೆ. ಈ ವಾಕ್ಯದಲ್ಲಿ ಅಡಿಗರೆ ಎಳೆದ ಲೇಖನ ಚಿಹ್ನೆ ಪ್ರಶ್ನಾರ್ಥಕ, ಭಾವಸೂಚಕ, ಉದ್ಧರಣ, ಅಲ್ಪ ವಿರಾಮ ಅಂತಿದೆ. ಇದು ಭಾವಸೂಚಕ ಚಿಹ್ನೆ. ಕಾಡು, ಈ ಕಾಡು ಹಸಿರು ತುಂಬಿ ಕಂಗೊಳಿಸುತ್ತಿದೆ. ಈ ವಾಕ್ಯದಲ್ಲಿರುವ ಗುಣ ವಿಶೇಷಣ: ಕಾಡು ಹಸಿರು ತುಂಬಿ ಕಂಗೊಳಿಸುವಂತಿದೆ. ಅದು ಹಸಿರು ಆಗುತ್ತದೆ. ಈ ಮರ ಹಸಿರಾಗಿದೆ. ಈ ವಾಕ್ಯದಲ್ಲಿ ಅಡಿಗರೆ ಎಳೆದ ಪದದ ಬಹುವಚನ: ಮರ, ಮರಗಳು. ಮಕ್ಕಳ ಕವಿತೆಗಳ ಕಣ್ಮಣಿ ಯಾರು ಅಂದರೆ ಅದು ಪಂಜೆ ಮಂಗೇಶರಾವ್ ಅವರು. ಹೊಲವನ್ನು ಎಂಬ ಪದವನ್ನು ಬಿಡಿಸಿದಾಗ ಉಂಟಾಗುವ ಸಂಧಿ: ಹೊಲ ಪ್ಲಸ್ ಅನ್ನು ಹೊಲವನ್ನು. ಇಲ್ಲಿ ವಕಾರ ಆಗಮ ಸಂಧಿ ಅಂದರೆ ವ ಆಗಮ ಆಗಿದೆ. ಈ ಸಾಗರವು ಅತ್ಯಂತ ವಿಶಾಲವಾಗಿದೆ. ಈ ವಾಕ್ಯದಲ್ಲಿ ಅಡಿಗರೆ ಎಳೆದ ಪದದ ಸೂಚಿಸುವ ನಾಮಪದದ ವಿಧ ಅಂತ ಹೇಳಿದ್ದಾರೆ. ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ, ಸರ್ವನಾಮ ಅಂತಿದೆ. ಇದು ರೂಢನಾಮ. ಬ್ರಿಟಿಷರ ಪಕ್ಷ ವಹಿಸುವವರ ವಿಚಾರದಲ್ಲಿ ರಾಯಣ್ಣ ನಿರ್ದಾಕ್ಷಿಣ್ಯವಾಗಿರುತ್ತಿದ್ದ. ಇಲ್ಲಿ ಅಡಿಗರೆ ಎಳೆದ ಪದದ ವಿರುದ್ಧಾರ್ಥಕ ಪದ ನಿರ್ದಾಕ್ಷಿಣ್ಯ, ದಾಕ್ಷಿಣ್ಯ. ಕರ್ನಾಟಕ ಸಂಗೀತ ಪಿತಾಮಹ ಪುರಂದರದಾಸರು, ಕನಕದಾಸರು, ತ್ಯಾಗರಾಜರು, ವಾದಿರಾಜರು ಅಂತಿದೆ. ಇಲ್ಲಿ ಪುರಂದರದಾಸರು. ಇವುಗಳಲ್ಲಿ ಸರಿಯಾದ ಅರ್ಥ ನೀಡುವ ವಾಕ್ಯ: ನಿಷ್ಕಲ್ಮಶ ಹೃದಯವನ್ನು ಹೊಂದಿರುವ ವ್ಯಕ್ತಿ ಹಠವಾದಿ ಅಲ್ಲ. ಈ 4 ಆಪ್ಷನ್ಸ್ ತಾವು ನೋಡ್ಬೋದು. ಇದರಲ್ಲಿ ಸರಿಯಾದದ್ದು ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಚೈತನ್ಯ ಹಣ್ಣನ್ನು ತಿಂದಳು. ಈ ವಾಕ್ಯದಲ್ಲಿ ತಿಂದಳು ಎಂಬ ಪದವು ಕ್ರಿಯಾಪದ, ಕರ್ತೃಪದ, ಕರ್ಮಪದ, ನಾಮಪದ ಅಂತಿದೆ. ಅದು ಕ್ರಿಯಾಪದ. ಇನ್ನು ಇಂಗ್ಲಿಷ್ ವಿಷಯ ನೋಡೋಣ. ಐ ಅಪ್ರಿಸಿಯೇಟ್ ಯುವರ್ ಲವ್ ಫಾರ್ ಎನಿಮಲ್ಸ್. ದ ಪ್ಲೂರಲ್ ಫಾರ್ಮ್ ಆಫ್ ಐ ಈಸ್. ಇಲ್ಲಿ ಐ ಎನ್ನುವಂತಹ ಒಂದು ಪದದ ಬಹುವಚನ ಉಯ್ ಆಗುತ್ತದೆ. ದ ಮದರ್ ಈಸ್ ಸ್ಪೀಕಿಂಗ್ ಇನ್ ದ ಬಿಲೋ ಸೆಂಟೆನ್ಸ್ ಆಸ್ ನರೇಂದ್ರಸ್ ಮದರ್ ಟೋಲ್ಡ್ ಹಿಮ್ ಟು ಬಿ ಎ ಕೋಚ್ಮನ್ ಲೈಕ್ ಕೃಷ್ಣ ಹೂ ಗೈಡೆಡ್ ಅರ್ಜುನ ಆ್ಯಂಡ್ ಟೋಲ್ಡ್ ಹಿಮ್. ಇಲ್ಲಿ ನೋಡ್ಬೋದು, ಟು ಶೋ ದ ರೈಟ್ ಫ್ಯಾತ್ ಟು ಇನ್ನೋಸೆಂಟ್ ಪೀಪಲ್ ಆಫ್ ದ ಯೂನಿವರ್ಸ್ ಅಂತಿದೆ. ಇದರಲ್ಲಿ ಆನ್ಸರ್ ಯಾವುದಾಗುತ್ತೆ ಅಂತ ನೋಡಿದ್ರೆ ವರ್ಡ್ಸ್ ಆಫ್ ಅಡ್ವೈಸ್ ಆಗುತ್ತದೆ. ಇನ್ನು ನೆಕ್ಸ್ಟ್ ನೋಡೋಣ ಇಂಗ್ಲೀಷ್ನಲ್ಲಿ. ಅಂಟಿಲ್, ರಿಟರ್ನ್, ರಿಸಲ್ಟ್ ಹ್ಯಾವ್ ಎ ಕಾಮನ್ ಸ್ಪೀಚ್ ಸೌಂಡ್ ಯು ಅನ್ನುವಂಥದ್ದು. ಇಲ್ಲಿ ನೋಡ್ತಾ ಹೋಗ್ರಿ, ಅಂಟಿಲ್ ಅನ್ನುವಂಥದ್ದು ಇಲ್ಲಿ ಆಗಿದೆ, ರಿಟರ್ನಲ್ಲಿ ಇದೆ, ರಿಸಲ್ಟಲ್ಲಿ ಅನ್ನುವಂಥ ಒಂದು ಉಚ್ಚಾರಣೆ ಬಂದಿದೆ. ಸೊ ಇಲ್ಲಿ ಇದು ಅಪಾನ್ ಆಗುತ್ತದೆ. ಪುಟ್, ಬೂನ್, ಟ್ಯೂಬಲ್ಲಿ. ನೆಕ್ಸ್ಟು ದ ಹ್ಯಾಸ್ ಕವರ್ಡ್ ಅಂತಿದೆ. ದ ಕರೆಕ್ಟ್ ಫಾರ್ಮ್ ಆಫ್ ಸ್ಟೇಟ್ಮೆಂಟ್ ಈಸ್ ನೋಡ್ಬೋದು, ದ ಸನ್ ಹ್ಯಾಸ್ ಕವರ್ಡ್ ದ ಸ್ಟಾರ್, ದ ಕ್ಲೌಡ್ ಹ್ಯಾಸ್ ಕವರ್ಡ್ ದ ಮೂನ್, ದ ಕ್ಲೌಡ್ ಹ್ಯಾಸ್ ಕವರ್ಡ್ ದ ಸನ್ ಅಂತಿದೆ. ಬಿ ಆಪ್ಷನ್ ಆಗುತ್ತದೆ. ಇಫ್ ಎಲಿಫೆಂಟ್ ಟ್ರಂಪ್ಸ್ ಸಿಫ್ ಏನಾಗುತ್ತೆ, ಬ್ಲೀಡ್ಸ್ ಆಗುತ್ತದೆ. ದ ಸ್ಕೈ ಇಸ್ ಲೈಕ್ ಎ ಕೈಂಡ್ ಬಿಗ್ ಸ್ಮೈಲ್ ಬೆಂಟ್ ಸ್ವೀಟ್ಲಿ ಓವರ್ ಮೀ. ಇನ್ ದಿಸ್ ಸೆಂಟೆನ್ಸ್ ದ ಸ್ಕೈ ಇಸ್ ಕಂಪೇರ್ಡ್. ಇಲ್ಲಿ ದ ಸ್ಕೈ ಅನ್ನುವಂಥದ್ದು ಇಲ್ಲಿ ಸ್ಮೈಲ್ಗೆ ಹೋಲಿಕೆ ಮಾಡಲಾಗಿದೆ. ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಐ ಆಮ್ ಸರ್ಟನ್ ದ್ಯಾಟ್ ಹಿ ವಿಲ್ ನಾಟ್ ರಿಟರ್ನ್. ದ ಮೀನಿಂಗ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ಈಗ ಸರ್ಟನ್ ಅಂದರೆ ಶ್ಯೂರ್ ಅಂದಂಗೆ, ಖಂಡಿತವಾಗಿಯೂ. ಮೈ ಗ್ರ್ಯಾಂಡ್ ಮದರ್ ಸ್ಟೇ ಆಟ್ ಹೋಮ್. ದ ಅದರ್ ಜೆಂಡರ್ ಆಫ್ ಅಂಡರ್ಲೈನ್ಡ್ ವರ್ಡ್ ಗ್ರ್ಯಾಂಡ್ ಮದರ್, ಗ್ರ್ಯಾಂಡ್ ಫಾದರ್ ಆಗುತ್ತದೆ. ದ ಸೈಂಟಿಸ್ಟ್ ಸ್ಟಾರ್ಟೆಡ್ ಹೀಸ್ ವರ್ಕ್ ಬಟ್ ಫಾರ್ಗೆಟ್ ಟು. ಇಲ್ಲಿ ಫಿನಿಶ್ ಇಟ್ ಆನ್ ಟೈಮ್ ಆಗುತ್ತದೆ. ಮದರ್ ವಾಟ್ ಅಂತ ಕೇಳಿದರೆ ಇಲ್ಲಿ ಡೂ ಯು ವಾಂಟ್ ಟು ಬಿಕಮ್ ಅಂತ ಅಂದಾಗ. ಕಾವ್ಯ ಲೀವ್ಡ್ ಇಲ್ಲಿ ಫಾರ್ ಓನ್ಲಿ 30 years. ದ ಮೀನಿಂಗ್ಫುಲ್ ಸೆಂಟೆನ್ಸ್ ಫಾರ್ಮ್ಡ್ ಯೂಸಿಂಗ್ ದ ಬಿಲೋ ವರ್ಡ್. ಇದರಲ್ಲಿ ಮೀನಿಂಗ್ಫುಲ್ ವಾಕ್ಯವನ್ನು ಮಾಡಬೇಕು. ಇದರ ಆನ್ಸರ್ ಏನಾಗುತ್ತೆ ಗೊತ್ತಾ, ಇಲ್ಲಿ ಗಿವ್ ಲಕ್ಷ್ಮಿ ಸಮ್ ರೈಸ್. ಡಾಕ್ಟರ್ ಕಲಾಂ ಟು ಟೇಕ್ ದ ಚಿಲ್ಡ್ರನ್ ಟು ದ ಎಕ್ಸಿಬಿಷನ್. ದ ರೈಟ್ ಫಾರ್ಮ್ ಆಫ್ ವರ್ಬ್ ಇಲ್ಲಿ ಯಾವ ಸರಿಯಾದ ವರ್ಬ್ ನೋಡ್ಬೋದು, ಡಿಸೈಡ್, ಡಿಸೈಡಿಂಗ್, ಡಿಸೈಡೆಡ್ ಆಗುತ್ತದೆ.
ದ ಸೈಲೆಂಟ್ ಲೆಟರ್ ಆಫ್ ದ ವರ್ಡ್ ಶುಡ್ ಎನ್ನುವಂಥದ್ರಲ್ಲಿ ಸೈಲೆಂಟ್ ಅಕ್ಷರ ಯಾವುದಾಗುತ್ತೆ ಎಲ್ ಇಲ್ಲಿರುವಂತಹ ಪದದ್ದು. ಅರೇಂಜ್ ದ ಡೈಲಾಗ್ ಇನ್ ದ ಕರೆಕ್ಟ್ ಆರ್ಡರ್ ಅಂತಿದೆ. ಈ 4 ಆಪ್ಷನ್ಸ್ಗಳು ನೋಡ್ಬೋದು. ಪೈಥ್ಯಾಸ್ ವಿಲ್ ಕಮ್ ಬ್ಯಾಕ್, ಹಿ ವಿಲ್ ಬಿ ಬ್ಯಾಕ್ ಇನ್ ಟೈಮ್, ಹಿ ವಿಲ್ ಕೀಪ್ ಹೀಸ್ ಪ್ರಾಮಿಸ್, ಇಫ್ ನಾಟ್ ಐ ವಿಲ್ ಡೈ ಅಂತಿದೆ. ಇದರಲ್ಲಿ ಆನ್ಸರ್ ಯಾವುದಾಗುತ್ತೆ ಅಂದರೆ ಇಲ್ಲಿದೆಲ್ಲ ಈ ಆಪ್ಷನ್ ಆಗುತ್ತದೆ. ವೆನ್ MALP ಬಿಕಮ್ಸ್ PALM ದೆನ್ BBOAMO ಈಸ್ ಅಂದಿದ್ದಾರೆ. ಇದರ ಆನ್ಸರ್ ಏನಾಗುತ್ತೆ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ.